ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ನಾನು ಎಲ್ಲಿಂದ ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಕಾಣ್ತಿದೆ ಅಲ್ವಾ? ಸೊ ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಸುನೀತಾ ದಿದಿ ಮನೆಗೆ ಬಂದಿದ್ದೀನಿ. 2 ಡೇಸ್ ಆಯ್ತು ನಾನು ಆಲ್ರೆಡಿ ಬಂದು. ಏನು ಯಾಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗೆ ತಿಳಿಸ್ತೀನಿ. ಸೊ ಇವತ್ತು ಸಂಡೇ, ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದೀರಾ? ವೀಕೆಂಡು ಎಲ್ಲರೂ ಆಲ್ಮೋಸ್ಟ್ ರೆಸ್ಟ್ ಮಾಡ್ತಾರೆ. ಸೊ ನಾವು ರೆಸ್ಟ್ ಮಾಡ್ತಾ ಸಂಡೇ ಆಲ್ಮೋಸ್ಟ್ ಎಲ್ಲರೂ ರೆಸ್ಟ್ ಮಾಡ್ತಾರೆ, ಇಲ್ಲ ಶಾಪಿಂಗಿಗೆ ಹೋಗ್ತಾರೆ. ಸೊ ಹೀಗೆ ಇರುತ್ತಲ್ವ ಸಂಡೇ ಎಲ್ಲರದು. ಬಟ್ ವಿತೌಟ್ ನಾನ್ ವೆಜ್ ಮಾತ್ರ ಸಂಡೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಏನೋ ಸಂಕಷ್ಟಿ ಅದು ಇದು ಬಂದರೆ, ಹಬ್ಬ ಹುಣ್ಣಿಮೆ ಬಂದರೆ ಸಂಡೇ ಸ್ಕಿಪ್ ಆಗುತ್ತೆ ನಾನ್ ವೆಜ್ಜು. ಬಟ್ ನಾನ್ ವೆಜ್ ತಿನ್ನೋರಿಗೆ ಮಾತ್ರ ಸಂಡೇ ಮಾತ್ರ ಸ್ಪೆಷಲ್. ಏನೇ ಒಂದು ರೆಸಿಪಿ ಇದ್ರೂ ಮಾಡಲೇಬೇಕು. ಸಿಂಪಲ್ ರೆಸಿಪಿ ಆದರೂ ಸಂಡೇ ಮಾಡಲೇಬೇಕು. ಸೊ ನಾವು ಇಬ್ಬರು ಮಕ್ಕಳು, ಅವ್ರದ್ದಿಬ್ಬರು ಮಕ್ಕಳು, 4 ಜನ ಕೂಡಿಬಿಟ್ಟಿದ್ದಾರೆ. ಟೈಮ್ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೋಡ್ರಿ, 2 ಸೈಕಲ್ಲು. ಅಲ್ಲಿ ನೋಡಿ ಭುವನ್ ಕೂತಿದ್ದಾನೆ. ಭುವನ್ ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ಹಾಯ್. ಸಮರ್ಥ ಬಂದ ನೋಡಿ, ಸಮರ್ಥ ಬಂದ. ಬಟ್ ಭುವನಿಗಿನ್ನೂ ರೂಢಿ ಆಗಬೇಕು. ಏನು ಮಾಡ್ತಿದ್ದೀವಿ ನೋಡ್ರಿ, ನಮ್ಮ ಸಮರ್ಥ ಹತ್ರ 2 ಕಾರ್ ಇದೆ, ಭುವನಿಂದದು ನೋಡ್ರಿ. ನೋ ಸೌಂಡ್ ಮಾಡಬೇಡ. ಸೊ ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ, ನನ್ನ ಫೇವ್ರೆಟ್ ರೆಸಿಪಿ, ನಾನು ಮಾಡೋ ರೆಸಿಪಿ ಎಲ್ಲರಿಗೂ ಫೇವ್ರೇಟು. ಸೊ ಆ ರೆಸಿಪಿನ ಮಾಡ್ತಾಯಿದ್ದೀನಿ. ಯಾವುದು ಅಂದರೆ ಚಿಕನ್ ಸುಕ್ಕ ಮಾಡ್ತೀನಲ್ಲ ನಾನು. ಸೊ 2-3 ಸತಿ ನಾನು ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಆ ರೆಸಿಪಿನ ಇವತ್ತು ಸುನೀತಾ ದಿದಿ ಮನೆಯಲ್ಲಿ ಮಾಡೋಣ ಅಂತ ತುಂಬಾ ದಿನ ಆಗಿತ್ತು. ಯಾಕಂದರೆ ನಾವು ದಾವಣಗೆರೆಯಲ್ಲಿದ್ದಾಗ ನಾನು ಅವ್ರ ಮನೆಗೆ ಅಡುಗೆ ಮಾಡಿದ್ದು, ಮತ್ತು ನಾನು ಮಾಡೇ ಇಲ್ಲ. ಸೊ ಅವರಿಲ್ಲಿ ಶಿಫ್ಟ್ ಆದಾಗಿಂದ ನಾನು ಮಾಡೇ ಇಲ್ಲ. ಸೊ ಈಗ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ನೋಡೋಣಂತೆ ಬನ್ನಿ. ಆ್ಯಕ್ಚುಲಿ ಬಿಸಿಬೇಳೆ ಬಾತಿಗೆ ಕಾಂಬಿನೇಷನ್ ಆಗಿ ಚಿಕನ್ ಸುಕ್ಕ ಮಾಡ್ತಾಯಿದ್ದೀವಿ ನಾವು. ಸುನೀತಾ ದಿದಿ ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿ ಮಾಡ್ತಾಳೆ, ಸೂಪರಾಗಿ ಮಾಡ್ತಾಳೆ. ಅದಕ್ಕೆ ಕಾಂಬಿನೇಷನ್ ಆಗಿ ಜಸ್ಟ್ ಚಿಕನ್ ಸುಕ್ಕ ಸೈಡಿಗೆ ಮಾಡೋಣ ಅಂತ ಮಾಡ್ಕೊಂಡ್ವಿ. ಬನ್ನಿ, ಹೇಗಿದೆ ರೆಸಿಪಿ, ಆಮೇಲೆ ರೆಡಿ ಆದಮೇಲೆ ಹೇಗಾಗುತ್ತೆ ಅಂತ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲ ನೋಡೋಣ. ಆಬ್ವಿಯಸ್ಲಿ ಅವಳಿಗೆ ಇಷ್ಟ. ಬಟ್ ಇವತ್ತು ಹೇಗಾಗಿದೆ ಅಂತ ನೋಡೋಣಂತೆ ಬನ್ನಿ. ಈಗ ಚಿಕನ್ ತರಿಸಿದ್ದೀವಿ 1 kg. ಅದಕ್ಕೆ ನಾನೀಗ ಉಪ್ಪು, ಖಾರ, ಚಿಕನ್ ಮಸಾಲ, ಟೊಮೊಟೊ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸಡನ್ಲಿ ಪ್ಲ್ಯಾನ್ ಮಾಡಿದ್ವಿ ನಾವು ವಿಡಿಯೋ ಮಾಡೋಣ ಅಂತ. ಇಲ್ಲಿ ನೋಡಿ, ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸಿಂಪಲ್ ಅಂದರೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಇದು ಮಕ್ಕಳಿಗೋಸ್ಕರ. ಸೊ ಹೇಗೆ ಮಾಡೋದು ಅಂತ ಇನ್ನೊಂದು ಸತಿ ತೋರಿಸ್ತೀನಿ. ನನ್ನ ವ್ಲಾಗಲ್ಲಿ ಇದು 2 ಸತಿ ತೋರಿಸಿದ್ದೀನಿ ಆಲ್ರೆಡಿ ಈ ರೆಸಿಪಿ. ಇನ್ನೊಂದು ಸತಿ ತೋರಿಸೋಣ ಅಂತ. ಇವ್ರ ಮನೆಯಲ್ಲಿ ಯಾವ ಥರ ಟೇಸ್ಟ್ ಬಂದಿದೆ ಅಂತ ನೋಡೋಣಂತೆ ಬನ್ನಿ. ಅಫ್ಕೋರ್ಸ್ ಸೇಮ್ ಟೇಸ್ಟೇ ಬರುತ್ತೆ, ಬಟ್ ಇವ್ರಿಗೆ ಇಷ್ಟ ಆಗುತ್ತಿಲ್ಲ, ನೋಡೋಣಂತೆ. ಇಲ್ಲಿ ಈರುಳ್ಳಿ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 1-3 ಟೊಮೊಟೊ, ಆಮೇಲೆ ಖಾರ ಪುಡಿ, ಚಿಕನ್ ಮಸಾಲ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣಂತೆ. ಸೊ ಪ್ಯಾನ್ ಇಟ್ಟಿದ್ದು ಹಳದಿದೆ, ರೆಡಿ ಮಾಡೋಣ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈಗ ದೀದಿ ವಿಡಿಯೋ ಕಂಟಿನ್ಯೂ ಮಾಡ್ತಾಳೆ. ಬನ್ನಿ, ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಪ್ಯಾನು ಬಿಸಿ ಆಗಿದೆ, ಆಯಿಲ್ ಹಾಕೋಣ. ಇದು ನನ್ನ ಮನೆಯಲ್ಲಿ, ಕೀರ್ತಿ ದಿದಿ ಮನೆಯಲ್ಲಿ, ಸುನೀತಾ ದಿದಿ ಮನೆಯಲ್ಲಿ ಸೇಮ್ ಬಾಟಲ್. ಯಾಕಂದರೆ ನಾವು ಏನೇ ತೊಗೊಂಡ್ರು 3 ಜನ ಸೇಮ್ ಐಟಮ್ಸೇ ತೊಗೊತಿದ್ವಿ. ನಂದೆರಡು ಹಾಳಾಗೋಗಿದೆ, ಇದೆ ಇನ್ನೂ ಚೆನ್ನಾಗಿ. ಏನೇ ಒಂದು ಆನ್ಲೈನ್ ಚೆನ್ನಾಗಿರೋ ಐಟಮ್ ನೋಡಿದ್ರೂ 3 ಜನನೂ ಕಳಿಸ್ಕೊಂಡ್ಬಿಡೋದು, ಒಟ್ಟು ತಗೊಳೋದು. ಸೊ ಜೋರು ಮಾಡೋಣಂತೆ ಗ್ಯಾಸು. ಸುನೀತಾ ದಿದಿಗೂ ಬಾ ಅಂದರೆ ವಿಡಿಯೋ ಮೇಲೆ ಗೊತ್ತಿಲ್ಲ, ಸ್ವಲ್ಪ ಅವಳಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಟೈಮ್ ಬೇಕು ಅಲ್ವಾ? ಮಾತಾಡ್ತಾನೂ ಇಲ್ಲ ಅವಳು, ವಿಡಿಯೋ ಹಿಡ್ಕೊಂಡಿದ್ದಾಳೆ. ಇರಲಿ, ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತಾಡ್ತಿಲ್ಲ ಅಷ್ಟೆ. ಕಾಯಿಲಿ ಈರುಳ್ಳಿ ಹಾಕೋಣಂತೆ ಇನ್ನೊಂದು ಸ್ವಲ್ಪ. ಬಟ್ ನಮ್ಮದು ಮಾತ್ರ ಕೋರಸ್ಗಳು ಹಿಂದ್ಗಡೆ ಬರ್ತಾ ಇರುತ್ತೆ, ದಯವಿಟ್ಟು ಎಲ್ಲರೂ ಸಹಕರಿಸಿ. ಹಾಂ थांब मम्मी व्हिडिओ कराली
ಈ ಥರ ಸೌಂಡ್ ಬರ್ಬೇಕು, ಚಟ ಪಟ ಚಟ ಪಟ ಸೌಂಡ್ ಬಂದರೆ ಮಸ್ತಾಗಿ ಎಣ್ಣೆ ಕಾದಿದೆ ಅಂತ. ಓ ಇವಿಗೆ ಇಟ್ಕೊಂಡು 4 ಜನ ಮಕ್ಕಳು, 2 ತಾಯಂದ್ರು, ನಾವು ಪಡ್ತಿರೋ ಕಷ್ಟ ನಮಗೆ ಗೊತ್ತು. ಸ್ವಲ್ಪ ಬ್ರೌನ್ ಆಗಬೇಕು, ಫುಲ್ಲು ಬ್ರೌನ್ ಆಗಿದೆ, ತೋರಿಸ್ತಿದೆ ಗೋಲ್ಡನ್ ಕಲರಿಗೆ ಟರ್ನ್ ಆಗಿದೆ. ಸೊ ಇಷ್ಟ ಆದರೆ ಸಾಕು. ಈಗ ಒಂದು ಸ್ವಲ್ಪ ಖಾರ ಪುಡಿ ಇನ್ನೊಂದು ಸ್ವಲ್ಪ ಹಾಕೋಣ. ಇಲ್ಲಿ 1.5 ಸ್ಪೂನ್ ಹಾಕಿದ್ದೀನಿ. ಸೊ ಇಲ್ಲೊಂದು ಅರ್ಧ ಸ್ಪೂನ್ ಹಾಕ್ತೀನಿ ಅಷ್ಟೇ. ಮಕ್ಕಳು ತಿಂತಾರಲ್ಲ, ಸೊ ಖಾರ ಜಾಸ್ತಿ ಬೇಡ. ಸೊ ಚಿಕನ್ ಮಸಾಲ ಯಾವುದು ಅಂದರೆ ಎವರೆಸ್ಟ್ ಹಾಕಿದ್ದೀನಿ. ಎವರೆಸ್ಟು, ತೇಜು, ಸ್ಪರ್ಶ 3 ಚೆನ್ನಾಗಿರುತ್ತೆ. ಯಾವುದಾದ್ರೂ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಸುನೀತಾ ದೀದಿ ಅವ್ರ ಪಪ್ಪ ಹೇಳ್ತಿದ್ರು ಲಾಸ್ಟ್ ಟೈಮ್ ನಾನು ಫಂಕ್ಷನಲ್ಲಿ ಸಿಕ್ಕಾಗ, ನಮ್ದೇನೋ ವಿಡಿಯೋನೇ ಮಾಡಲ್ಲಲ್ಲ ನೀನು ಅಂತ. ಸೊ ನೋಡ್ರಿ ಅಂಕಲ್, ನಿಮ್ಮ ಮಗಳು ಮನೆಯಿಂದ ವಿಡಿಯೋ ಮಾಡ್ತಿದ್ದೀನಿ, ಹಾಯ್ ಅಂತ ಕಳಿಸ್ರಿ ನಮಗೆ ಕಮೆಂಟಲ್ಲಿ. ಸೊ ಇದು 1 kg ಚಿಕನ್ನ ನಾನೀಗ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಕ್ಲೀನಾಗಿ ಕಲಸೋಣಂತೆ. ಎಷ್ಟು ಫಾಸ್ಟಾಗಿ ಆಗುತ್ತೆ ಈ ರೆಸಿಪಿ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಸಂಡೇ ರೆಸಿಪಿ ನಮ್ಮದಿದು, ಪಕ್ಕಾ ಸಂಡೇ ರೆಸಿಪಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ, ಅಂದರೆ ಕ್ಲೀನಾಗಿ ಬೇಯುತ್ತೆ. 1 ನಿಮಿಷ ನೀರು ತರ್ತೀನಿ. ಎಣ್ಣೆ ಬಿಡ್ಕೊತಾ ಇದೆ ಲೈಟಾಗಿ. ಸೊ ಈಗ ನಾವು ನೀರು ಹಾಕೋಣಂತೆ ಸ್ವಲ್ಪ. ಆ್ಯಕ್ಚುಲಿ ಇದು ರೇಣು ಮಾಮಿ ರೆಸಿಪಿ, ಲಾಸ್ಟ್ ಟೈಮ್ ಅವ್ರು ಮಾಡಿದಾಗೂ ತೋರಿಸಿದ್ದೆ. ಅವರು ಸ್ವಲ್ಪನೂ ನೀರು ಹಾಕಲ್ಲ, ಬಟ್ ನಾನು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ನೀರು ಹಾಕ್ತೀನಿ. ಅವ್ರದ್ದು ರೆಸಿಪಿ ಚೆನ್ನಾಗಿರುತ್ತೆ, ನಾನು ಅದಕ್ಕೆ ಇಂಪ್ರೂವೈಸೇಷನ್ ಮಾಡಿದ್ದೀನಿ. ತಗೊಂಬದು ಅಣ್ಣಲ್ಲಿ ಬೋಲ್ಜ. ಸೊ ಇದೊಂದು 10 ನಿಮಿಷ ಕುದಿಬೇಕೀಗ. ಕುದ್ಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ. ಇಲ್ಲ ನೋಡಿ ಫ್ರೆಂಡ್ಸ್, ಫುಲ್ಲು ಕುದೀತಾ ಇದೆ. ಮಸ್ತ್ ಜ್ಯೂಸಿಯಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ. ನನ್ನ ಹಳೆ ವಿಡಿಯೋಸ್ನಲ್ಲೂ ಇದೆ ಈ ರೆಸಿಪಿ, ಇನ್ನೊಂದು ಸತಿ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ ನೋಡಿ. ಲಾಸ್ಟಿಗೆ ಫೈನಲ್ ಹೇಗಾಯಿತು ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಸುನೀತಾ ದೀದಿ ಮಾಡಿದಂಥ ಬಿಸಿಬೇಳೆ ಬಾತು, ಇದು ಚಿಕನ್ ಸುಕ್ಕ. ನಾವು ಕಾಂಬಿನೇಷನ್ ಹೇಗಿರುತ್ತೋ ಅಂದ್ಕೊಂಡ್ವಿ, ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಡೆಡ್ಲಿ ಕಾಂಬಿನೇಷನ್, ಮಸ್ತ್ ಇದೆ. ಚಿಕನ್ನು ಅಷ್ಟೇ ತುಂಬ ಚೆನ್ನಾಗಾಗಿದೆ, ನೋಡ್ತಿರ್ಬೋದು ಫುಲ್ಲು ಮಸ್ತಾಗಿ ಬೆಂದಿದೆ. ಹೆಂಗಾಗಿದೆ ದೀದಿ? ಸೂಪರ್. ಸೊ ಸೂಪರ್ ಮಸ್ತ್ ಇದೆ. ಸೊ ಫ್ರೆಂಡ್ಸ್, ಸಂಜೆ ಆಗಿದೆ. ಈಗ ಏನು ಮಾಡ್ತಿದ್ದೀವಿ ಅಂದರೆ ಪಿಜ್ಜಾ ಆರ್ಡ್ರ್ ಮಾಡೋಣ ಅಂತ ಸರ್ಚ್ ಮಾಡ್ತಾಯಿದ್ದೀವಿ. ಈ ಹುಡುಗರಿಗೆ ಕರ್ಕೊಂಡು ಮತ್ತೆ ಹೊರಗೆ ಹೋಗೋಕ್ಕೆ ಆಗಲ್ಲ ಅಂಥೇಳಿ ಸೊ ಪಿಜ್ಜಾನ ಆರ್ಡ್ರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಯಾಕಂದರೆ ಮಳೆ ಬರೋಂಗೆ ಆಗಿದೆನಾ. ಸೊ ನಿನ್ನೆ ಹೋಗಿದ್ವಿ, ಬಟ್ ನಾನು ನಿನ್ನೆ ಎಲ್ಲೂ ವಿಡಿಯೋನ ತಗೊಂಡ್ಲಿಲ್ಲ. ಪಾರ್ಕಿಗೆಲ್ಲ ಹೋಗಿದ್ವಿ ನಾವು, ಫುಲ್ಲು ಮಸ್ತಾಗಿ ಎಂಜಾಯ್ ಮಾಡಿ ಬಂದ್ವಿ. ಯಾವ ಪಿಜ್ಜಾ ಆರ್ಡ್ರ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಆರ್ಡ್ರು ಮಾಡಿ ನಿಮಗೆ ತಿಳಿಸ್ತೀನಿ ಹೇಗಿದೆ ಅಂತ.
काम पड़ता है. ಸಾಲಲ್ಲ ಸಾಲ್ತದ ಬೇಡ. ओपन कर. ऑनियन्स पनीर वाव सूपर. थैंक यू यूनिवर्स. हाँ थैंक यू यूनिवर्स. खावा चला खा बोन. आम कर तू बस आम कर. ಸೂಪರ್ ಭುವನ್ ಸೂಪರ್. ಹಿಂಗೆ ಮಾಡು. ಸೂಪರ್ ಬೇಬಿ ಸೂಪರ್. ಶಮ್ಮು ಸೂಪರ್ ಅಂತಾರೆ ಈಗ ಬಂದು. ಹೆಂಗಿದೆ? ಸೂಪರ್ ಆಗಿದೆ. ಪಿಜ್ಜಾ ಪಾರ್ಟಿ. ಅನ್ಎಕ್ಸ್ಪೆಕ್ಟೆಡ್ ಪಿಜ್ಜಾ ಪಾರ್ಟಿ. ಸಾಸ್ ಆರ್ಡರ್ ಮಾಡೋದೇ ಮರ್ತು ಬಿಟ್ವಿ ನಾವು. ಸೊ ಮತ್ತೆ ಹೋಗಿ ಜಗನ್ ತಗೊಂಬಂದ. ನೋಡಿ ಸಾಸ್ ಹಾಕು ಅಂತ ಹೇಳ್ತಾನೆ. ಸೂಪರ್. ಓಕೆ ಬಾಯ್. ಹ್ಯಾಪಿ ಸಂಡೇ ಎಲ್ಲರಿಗೂ. ಬಾಯ್ 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 ಬೋಲ್. ಬಾಯ್ ಬಾಯ್ ಬಾಯ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್. ಗುಂಡಿ ಬಾಯ್. ಗುಂಡಿ ಈಸ್ ಫುಲ್ ಬ್ಯುಸಿ. ಸಾಸಲ್ಲಿ ಬ್ಯುಸಿ ಇದ್ದಾಳೆ. ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್. ನೋಡೋಣ ತಡಿ ಏನಾಗ್ತದೆ. ಎಲ್ಲೈತಿ ಕೇಳೋಕ್ಕೋರ ಸ್ವಂತ ಮಾವಿನ. ತಡಿ ನಂದು ನೀನು ತಡಿ. ನಂದೇನಾಗ್ತದೆ ನೋಡೋಣ ತಡಿ. ಮುಗಿತಾ ಸ್ವಂತ ಮಾವಿನ. ಸೊ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಇವತ್ತಿನ ಸಂಡೇ ವ್ಲಾಗ್ ನಮ್ಮ ಚಿಲ್ಲಿ ಪಿಲ್ಲಿ ಪುಟಾಣಿಗಳ ಜೊತೆಗೆ? ನಾವಂತರೂ ಸಂಡೇ ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಲಾಸ್ಟಿಗೆ ಲೂಡೋ ಆಡಿ ಸಂಡೇನ ಮುಗಿಸಿದ್ವಿ. ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.